ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹೊಸ ಉದ್ಯೋಗ ಬಂದಿದೆ. ನಾನು ಮೊದಲೇ ವಿಡಿಯೋ ಮಾಡಬೇಕಾಗಿತ್ತು. ಸ್ವಲ್ಪ ಲೇಟಾಗಿದೆ. ಯಾರು ಬೇಜಾರು ಮಾಡ್ಕೋಬೇಡಿ. ರೈಲ್ವೆ ನೇಮಕಾತಿ ಮಂಡಳಿ RRB ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಸಹಾಯ ಲೋಕೋ ಪೈಲಟ್ ಅಂದರೆ ALP ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಈ ನೇಮಕಾತಿಯನ್ನು 11,127 ಹುದ್ದೆಗಳಿಗೆ ನಡೆಸಲಾಗತೈತಿ. RRB ಪ್ರಕ್ರಿಯೆ 15 ಮೇ 2026 ಪ್ರಾರಂಭವಾಗೈತಿ. ಮತ್ತು ಅಭ್ಯರ್ಥಿಗಳು 14 ಜೂನ್ 2026 ಅರ್ಜಿ ಸಲ್ಲಿಸಬಹುದು. ಇನ್ನು ಯಾರು ಅರ್ಜಿ ಸಲ್ಲಿಸಿಲ್ಲ ಬೇಗ ಅರ್ಜಿನ ಸಲ್ಲಿಸ್ಕೊಳ್ಳಿ. ವಯಸ್ಸಿನ ಮಿತಿ ನೋಡೋದಾದರೆ 18 ವರ್ಷಗಳು. ಗರಿಷ್ಠ ವಯಸ್ಸಿನ ಮಿತಿ 1 ಜುಲೈ ಅಂತಂದರೆ ಯಾವ್ಯಾವ ಡೇಟಿನ ಮಧ್ಯೆ ನೀವು ಜನಿಸಿರ್ಬೇಕಂತ ನೋಡೋದಾದರೆ 1 ಜುಲೈ 2026ರಂತೆ. 30 ವರ್ಷಗಳು ನಿಮಗೆ ಆಗಿದ್ದರೆ ಪರವಾಗಿಲ್ಲ. 2026 ಜುಲೈ 1ಕ್ಕೆ ನಿಮಗೆ 30 ವರ್ಷದ ಒಳಗಡೆ ಇದ್ದರೆ ನೀವು ಅರ್ಜಿನ ಹಾಕ್ಬೋದು. ಅಭ್ಯರ್ಥಿಗಳು ಕೆಳಗೆ ನೀಡಲಾದ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ 13 ಮೇ 2026 ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭ. ಮೇ 15ರಿಂದ ಆಗೈತಿ. ಆಲ್ರೆಡಿ ಆಗೈತಿ. ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನೋಡೋದಾದರೆ ಜೂನ್ 14. ಜೂನ್ 14 ನಿಮಗೆ ಇಲ್ಲಿ ಜೂನ್ 14 ಏನಿದೆಯಲ್ಲ ಇದು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ. ಶುಲ್ಕ ಪಾವತಿಯ ಕೊನೆಯ ದಿನಾಂಕ ನೋಡೋದಾದರೆ 16 ಜೂನ್ 2026. ತಿದ್ದುಪಡಿ ದಿನಾಂಕ ಇದು ಇಂಪಾರ್ಟೆಂಟು. ಅಪ್ಲಿಕೇಶನ್ ಹಾಕ್ಕೊಳ್ಳುವಾಗ ಹಾಕಿರ್ತೀರ, ಅವಸರದಲ್ಲಿ ಹಾಕಿರ್ತೀರ. ಏನೋ ಗಡಿಬಿಡಿ ಮಾಡಿ ಮಿಸ್ಟೇಕ್ ಮಾಡಿರ್ತೀರ. ಇದನ್ನು ಡೇಟ್ ನೆನಪಿಟ್ಕೊಳ್ಳಿ. ನೀವು ಏನಾದರೂ ಹಾಕಿಬಿಟ್ನಲ್ಲ, ಅದನ್ನ ತಲೆ ಕೆಡಿಸ್ಕೋಬೇಡಿ. 17-26 ಜೂನ್ವರೆಗೂ ನಿಮಗೆ ಏನಿರುತ್ತೆ, 17ರಿಂದ 26 ಜೂನ್ವರೆಗೂ ನಿಮಗೆ ಅದನ್ನ ತಿದ್ದುಪಡಿ ಮಾಡೋ ಒಂದು ಅವಕಾಶನ ಕೊಟ್ಟಿರ್ತಾರೆ. ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟು ಪರೀಕ್ಷೆ ದಿನಾಂಕ ನಂತರ ತಿಳಿಸ್ತೀನಿ ಅಂತ ಹೇಳಿದರೆ. ನೋಡೋಣ ಯಾವಾಗ ತಿಳಿಸ್ತಾರೆ, ಏನು ಮಾಡ್ತಾರೆ ಅಂತ. ನೆಕ್ಸ್ಟು ಪ್ರವೇಶ ಪತ್ರ ಅಂತಂದರೆ ಅಡ್ಮಿಟ್ ಕಾರ್ಡು ಪರೀಕ್ಷೆಗೆ 4 ದಿನಗಳ ಮುಂಚೆ ನಿಮಗೆ ಕೊಡ್ತಾರೆ. ಅಂತಂದರೆ ನಿಮಗೆ 20ನೇ ತಾರೀಕಿದೆ ಅಂತಪ್ಪ ಅಂದರೆ 16ನೇ ತಾರೀಕು ನಿಮಗೆ ಅಡ್ಮಿಟ್ ಕಾರ್ಡ್ ಬರುತ್ತೆ. ಇದನ್ನ ಒಂದು ನೆನಪಿಟ್ಕೊಳ್ಳಿ. ಇನ್ನೂ ಅಡ್ಮಿಟ್ ಕಾರ್ಡ್ ಬಂದಿಲ್ಲ, ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ನಾನೇನೋ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ, ಅವಾಗ ಕಾಮೆಂಟಲ್ಲಿ ತಿಳಿಸ್ತಾರೆ. ಯಾರು ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ. ನಾನು ಬಂದಾಗ ವಿಡಿಯೋನ ಮಾಡಿ ಹಾಕ್ತಾ ಇರ್ತೀನಿ. ನಾನು ತಿಂಗಳಿಗೆ ಒಂದು ವಿಡಿಯೋ ಹಾಕಿದ್ರು ಕೂಡ ಕರೆಕ್ಟ್ ಇನ್ಫಾರ್ಮೇಷನ್ ತೊಗೊಂಡು ವಿಡಿಯೋನ ಹಾಕಿರ್ತೀನಿ, ಆಯಿತಾ. ಫಲಿತಾಂಶ ದಿನಾಂಕವನ್ನು ನೋಡಿದ್ರೆ ಅವರು ಹೇಳ್ತಾರೆ. ಫಲಿತಾಂಶ ದಿನಾಂಕವನ್ನು ತಿಳಿಸಿದ ನಂತರ ನಾನು ಇಲ್ಲಿ ನಿಮಗೆ ವಿಡಿಯೋನ ಮಾಡಿ ಹಾಕ್ತೇನೆ. ಅಭ್ಯರ್ಥಿಗಳು RRB ALP ಅಧಿಕೃತ ವೆಬ್ಸೈಟ್ನಿಂದ ದೃಢೀಕರಿಸಲು ಸೂಚಿಸಲಾಗಿದೆ. ಅಂತಂದರೆ ನಿಮಗೆ RRB ALPಯಲ್ಲಿ ಸೂಚನೆ ಮಾಡಿರ್ತಾರೆ. ಆವಾಗ ನೀವು ಅಲ್ಲಿ ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಅರ್ಜಿ ಶುಲ್ಕ ಬಗ್ಗೆ ಮಾತಾಡೋಣ. ಅರ್ಜಿ ಶುಲ್ಕ ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 500 ರೂಪಾಯಿಯನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ. SC ST PWBD ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 250 ರೂಪಾಯಿನ ಇಲ್ಲಿ ಮಾಡಿದ್ದಾರೆ. ಶುಲ್ಕ ಮರುಪಾವತಿ ಸಾಮಾನ್ಯ ಮತ್ತು OBC ಅವರಿಗೆ 400 ರೂಪಾಯಿ ಮತ್ತು ರಿಟರ್ನ್ ಆಗುತ್ತೆ. ಡೋಂಟ್ ವರಿ, ನೀವು 100 ರೂಪಾಯಿ ಮಾತ್ರ ಕೊಟ್ಟಂಗಾಗುತ್ತೆ. ತಲೆ ಕೆಡಿಸ್ಕೊಳ್ಬೇಡಿ. ಇಲ್ಲಿ 400 ರೂಪಾಯಿಯನ್ನು ನಿಮಗೆ ವಾಪಸ್ ನೀಡ್ತಾರೆ ಮರುಪಾವತಿಯನ್ನು. ಮತ್ತು ಇತರ ಅಭ್ಯರ್ಥಿಗಳಿಗೆ 250 ಅವರು ರಿಟರ್ನ್ ಮಾಡ್ತಾರೆ. ಅಂಥ ಒಂದು ಪರೀಕ್ಷೆಗೆ ಅಂದರೆ ನೀವು ಎಕ್ಸಾಮ್ಗೆ ಹಾಜರು ಆಗಿರಬೇಕು. ಎಕ್ಸಾಮ್ಗೆ ಹಾಜರಾದರೆ ಮಾತ್ರ ನಿಮಗೆ ನಂತರ ಬ್ಯಾಂಕ್ ಖಾತೆಗೆ ಪಾವತಿಸಲಾಗುವುದು. ಸ್ವಲ್ಪ ಲೇಟ್ ಆಗ್ಬೋದು, ಅಂದರೆ ಎಕ್ಸಾಮ್ ಮುಗಿದ ತಕ್ಷಣ ಇನ್ನೂ ಹಣ ಬಂದಿಲ್ಲ ಅಂತ ಯಾರು ವರಿ ಮಾಡ್ಕೋಬೇಡಿ. ಬರುತ್ತೆ ಅಂತ ಇಲ್ಲಿ ಹೇಳ್ಬೋದು. ನೆಕ್ಸ್ಟು ಪಾವತಿಯ ವಿಧಾನವನ್ನು ನೋಡೋದಾದರೆ ಪಾವತಿಯ ವಿಧಾನ ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕು ಅದನ್ನೆಲ್ಲ ಇಲ್ಲಿ ನೋಡ್ತಾ ಹೋದರೆ ಪಾವತಿ ವಿಧಾನ ನೀವು ಕೆಳಗಿನ ವಿಧಾನಗಳನ್ನು ಬಳಸಿಕೊಂಡು ಪಾವತಿಯನ್ನು ಮಾಡಬಹುದು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, PMPS ಮತ್ತು ನಗದು ಕಾರ್ಡ್, ಮೊಬೈಲ್ ವ್ಯಾಲೆಟ್ ಅಂತಂದರೆ UPI ಯಾವುದು ಇರುತ್ತಲ್ಲ ಅದರಿಂದ ನೀವು ಪೇಮೆಂಟ್ನ ಮಾಡ್ಬೋದು ಅಪ್ಲಿಕೇಶನ್ನ ಹಾಕ್ಕೊಂಡು. ನೆಕ್ಸ್ಟು ಇಲ್ಲಿ ಅಧಿಕೃತ ಜುಲೈ 1ರಂತೆ ವಯಸ್ಸಿನ ಮಿತಿಗಳನ್ನು ನೋಡಿದರೆ ಕನಿಷ್ಠ ಎಷ್ಟಿರಬೇಕಪ್ಪ ಅಂತಂದರೆ 18 ವರ್ಷಗಳು. ಗರಿಷ್ಠ ವಯಸ್ಸು 30. ರೈಲ್ವೆ ತನ್ನ ನಿಯಮಾವಳಿಗಳ ಪ್ರಕಾರ ರೈಲ್ವೆ RRB ALP ಹುದ್ದೆಗೆ ನಿಯಮಿತ ಸಡಿಲಿಕೆ ನೀಡುತ್ತದೆ. ಅಂತಂದರೆ 3 ವರ್ಷ, 5 ವರ್ಷ ಈ ರೀತಿ ನಿಮಗಿಲ್ಲಿ ಸಡಿಲಿಕೆನ ಕೊಡ್ತಾರೆ, ಅಂದರೆ ಏಜ್ ರಿಲ್ಯಾಕ್ಸೇಷನ್. ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಒಟ್ಟು ಹುದ್ದೆಗಳು 11,127
127 ಹುದ್ದೆಗಳನ್ನು ಇಲ್ಲಿ ಕೊಡಲಾಗುತ್ತೆ. ನೆಕ್ಸ್ಟ್ ಮಾಡೋದಾದರೆ ವರ್ಗದ ಹೆಸರು ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ. ಮತ್ತು ಊರು ಅಂತಂದರೆ ಇದೇನು ಗೊತ್ತಾಗ್ತಾಯಿಲ್ಲ ನನಗೆ, ಇಂಗ್ಲೀಷ್ನಲ್ಲಿ ನೋಡಬೇಕು. OBC ಅವರಿಗೆ 2598ರಿಂದ 2598 ಇದೆ. ಮತ್ತು ನೆಕ್ಸ್ಟು EWSಗೆ 1004. ಮತ್ತು ನೆಕ್ಸ್ಟು SCಗೆ 1746, STಗೆ 1919. ಈ ರೀತಿಯಾಗಿದೆ. ಯಾರು ಮಿಸ್ ಮಾಡ್ಕೋಕೆ ಹೋಗಬೇಡಿ. ಪೋಸ್ಟ್ ಹೆಸರು ಸಹಾಯಕ ಲೋಕೋ ಪೈಲಟ್. ಅರ್ಹತೆಯನ್ನು ನೋಡೋದಾದರೆ ಇಲ್ಲಿ ಯಾವ ರೀತಿ ಅರ್ಹತೆಯನ್ನು ನೋಡೋದಾದರೆ ಏನೇನಾಗಿರಬೇಕು ಎಜುಕೇಷನು, ಅದನ್ನೆಲ್ಲ ನೋಡ್ತಾ ಹೋದರೆ ಅಭ್ಯರ್ಥಿಗಳು 10ನೇ ತರಗತಿಯಲ್ಲಿ ಪಾಸ್ ಆಗಿರಬೇಕು. ಏನಾಗಿರಬೇಕು, SSLCಯಲ್ಲಿ ನೀವು ಉತ್ತೀರ್ಣರಾಗಿರಬೇಕು ಮತ್ತು ಸಂಬಂಧಿತ ಟ್ರೇಡ್ನಲ್ಲಿ ITI ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ನೀವು ಯಾವುದರಲ್ಲಿ ಮುಗಿಸಿರ್ತೀರ ITI ಅದನ್ನು ನೀವು ಅಲ್ಲಿ ದೃಢೀಕರಿಸಬೇಕಾಗ್ತದೆ, ಅಪ್ಲಿಕೇಶನ್ ಹಾಕುವಾಗ ಕೇಳ್ತದೆ. ನೆಕ್ಸ್ಟು ಅಥವಾ ನಿಮ್ಮ ಕಡೆ ಯಾವ್ದಿದ್ರೆ ಆಯಾ ಕ್ಷೇತ್ರದಲ್ಲಿ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದಿರಬೇಕಾಗ್ತದೆ. ವಲಯವಾರು ಅರ್ಹತೆಗಾಗಿ ಅಧಿಕೃತ ಅಧಿಸೂಚನೆಯನ್ನು ನೀವು ಇಲ್ಲಿ ನೋಡಬಹುದು. ನೆಕ್ಸ್ಟು ಏನಿದೆಪ್ಪ, ರೈಲ್ವೆ RRB ALP ಆನ್ಲೈನ್ ಫಾರ್ಮ್ 2026 ಹೇಗೆ ಭರ್ತಿ ಮಾಡೋದನ್ನು ನೋಡೋದಾದರೆ RRB ಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ನೇರವಾಗಿ ಅರ್ಜಿ ಸಲ್ಲಿಸಿ ಪ್ರಮುಖ ಲಿಂಕ್ ನೋಡ್ಬೋದು. ಇಲ್ಲಿ CBT 1 CBT 2 2 ಎಕ್ಸಾಮ್ ಇರುತ್ತೆ. ಆ್ಯಪ್ಟಿಟ್ಯೂಡ್ ಒಂದಿರುತ್ತೆ, CBT 1 ಮತ್ತು CBT 2. ಅಲ್ಲಿ ಆದಮೇಲೆ CBAT ಅಂತ ಒಂದಿರುತ್ತೆ. ಕಂಪ್ಯೂಟರ್ ಆಧಾರಿತ ಆ್ಯಪ್ಟಿಟ್ಯೂಡ್ ಟೆಸ್ಟು. ಆಮೇಲೆ ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರಿಶೀಲನೆ ಇರುತ್ತೆ. ಯಾರೂ ಮಿಸ್ ಮಾಡ್ಕೋಕೆ ಹೋಗಬೇಡಿ, ಈ ಜಾಬ್ನ ಹಾಕಿ. ನಿಮಗೆ ವೆಬ್ಸೈಟ್ ಬೇಕಂತಂದರೆ ನಿಮಗೆ ನಾನು ಕೊಡ್ತೀನಿ. ಕಾಮೆಂಟಲ್ಲಿ ಹಾಕಿ. ನಿಮಗೆ ಹಲವಾರು ಪ್ರಶ್ನೆಗಳಿರುತ್ತೆ. ಏನಪ್ಪ, ರೈಲ್ವೆ RRB LP ನೇಮಕಾತಿ 2020 ಅರ್ಜಿ ಯಾವಾಗ ಪ್ರಾರಂಭವಾಗುತ್ತದೆ? ಇದನ್ನೆಲ್ಲ ಈಗಾಗಲೇ ಹೇಳಿದ್ದೀನಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಹೌ ಟು ಅಪ್ಲೈ ಅಂತ ಕಾಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ಧನ್ಯವಾದಗಳು.